ಬ್ಯಾಕ್ ಸಿನಿಮಾ ಇಂಡಸ್ಟ್ರಿಯನ್ನ ರಾಜ್ಯ ಸರ್ಕಾರ ಟಾರ್ಗೆಟ್ ಮಾಡ್ತಾ ಇದೆ ಅನ್ನುವಂತಹ ಪ್ರಶ್ನೆ ಈಗ ಮೂಡ್ತಾ ಇದೆ. ಅದರಲ್ಲೂ ಸಾಧು ಕೋಕಿಲ ಮತ್ತು ಡಿಕೆ ಶಿವಕುಮಾರ್ ವಿರುದ್ಧ ಹಲವು ಕಲಾವಿದರೇ ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ. ಫಿಲ್ಮ್ ಫೆಸ್ಟಿವಲ್ಗೆ ನನಗೆ ಆಹ್ವಾನವನ್ನೇ ನೀಡಿಲ್ಲ. ಸಾಧು ಕೋಕಿಲ ವಿರುದ್ಧ ಟೆನ್ನಿಸ್ ಕೃಷ್ಣ ಈಗ ಈ ರೀತಿ ಕಿಡಿಕಾರಿದ್ದಾರೆ. ನನಗೆ ಇಲ್ಲಿವರೆಗೂ ಆಹ್ವಾನವೇ ಬಂದಿಲ್ಲ. ನಾನೇ ಪಾಸ್ ಕೇಳಿದ್ರು ನನಗೆ ಪಾಸ್ ಕೊಟ್ಟಿಲ್ಲ. ನೇರವಾಗಿ ಸಿಕ್ಕರೂ ಕೂಡ ಸಾಧು ನನ್ನನ್ನ ಮಾತಾಡಿಸಿಲ್ಲ. ಇದು ಟೆನ್ನಿಸ್ ಕೃಷ್ಣ ಅವರ ವಾಗ್ದಾಳಿ ಸಾಧು ಕೋಕಿಲ ವಿರುದ್ಧ. ವಿಧಾನಸೌಧದಲ್ಲಿ ಹಿರಿಯ ನಟ ಟೆನ್ನಿಸ್ ಕೃಷ್ಣ ಅವರು ಮಾತಾಡುವಾಗ ಈ ರೀತಿಯ ಆರೋಪವನ್ನ ಮಾಡಿದ್ದಾರೆ. ಸಾಧು ಕೋಕಿಲ ವಿರುದ್ಧ ಈ ರೀತಿ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಮೇಡಮ್, ನನಗೆ ಹಿಂದೇನೂ ಕೂಡ ಯಾರು ಕರೆದಿಲ್ಲ. ಈಗಲೂ ಕೂಡ ನನಗೆ ನೋಡಿ, ನಾನು ಪಾಸ್ ಕೇಳಿದ್ರೆ ಯಾರ್ದೋ ಹೆಸರು ಹೇಳ್ತಾರೆ. ನೀವು ಹೋಗಿ ಸಾಧು ಕೋಕಿಲ ಅವ್ರ ಹತ್ರನೇ ಕೇಳಿ ತಗೊಳ್ಳಿ ಅಂತಾರೆ. ನಾನು ಎಲ್ಲಿ ಹುಡುಕ್ಲಿ ಮೇಡಮ್? ಅವ್ರ ನಂಬರ್ ಇಲ್ಲ ನನ್ನ ಕಡೆ. ಇಲ್ಲ ಮೇಡಮ್, ಸಿಕ್ಕಿಲ್ಲ. ನಾನು ಫೋಟೋ ಕಳಿಸಿದ್ದೀನಿ, ಫೋನ್ ಕೂಡ ಮಾಡಿದ್ದೀನಿ. ನಾನೇ ಹೋಗಿ ಕಲೆಕ್ಟ್ ಮಾಡ್ಕೋಬೇಕಂತೆ. ಆಫೀಸ್ ಎಲ್ಲೋ ಇದೆ, ನನಗೆ ಗೊತ್ತಿಲ್ಲ ಮೇಡಮ್. ಯಾರು ಕಾಂಟ್ಯಾಕ್ಟ್ ಮಾಡಲಿ ನಾನು? ಯಾರೋ ಒಬ್ಬರು ಆಫೀಸಲ್ಲಿ ಕೂತಿದ್ದಾರೆ. ಅದು ಯಾರ ಹತ್ರ ಕೊಟ್ಟಿದ್ದೀನಿ ನನಗೆ ಗೊತ್ತಿಲ್ಲ, ಅವ್ರ ಹತ್ರ ಇದೆ, ಕಲೆಕ್ಟ್ ಮಾಡ್ಕೊಳ್ಳಿ ಅಂತ ಹೇಳಿ. ಅದು ನನ್ನ ರೆಕಾರ್ಡಿಂಗ್ ಇದೆ ನನ್ನ ಹತ್ರ. ಆಮೇಲೆ ಚಿತ್ರರಂಗದ ಒಂದು ಉಳಿವಿಗಾಗಿ ಏನು ಮಾಡಬೇಕು ಅದನ್ನು ಒಂದು ಪೂರ್ವದಲ್ಲಿ ಒಂದು ಮೀಟಿಂಗ್ ಕರಿಬೇಕಾಗಿತ್ತು. ಯಾರು? ನಿಗಮ ಮಂಡಳಿ ಅಧ್ಯಕ್ಷ ಯಾರು? ಸಾಧು ಕೋಕಿಲ ಕರಿಬೇಕಾಗಿತ್ತು ಅಲ್ವೇ? ಮೊದಲೇ ಕರಿಬೇಕು. ಇದು ಮೊದಲೇ ನಿರ್ಧಾರ ಆಗಿರೋಂಥದ್ದಲ್ವಾ? ಯಾರು ತಪ್ಪು ಸರ್? ಇದು ನಿಗಮ ಮಂಡಳಿ ಅಧ್ಯಕ್ಷರದು ಅಲ್ವೇ? ನನ್ನ ಜೊತೆಗೆ ಸರಿಯಾಗಿ ಮಾತಾಡಲ್ಲ. ಎದುರು ಸಿಕ್ಕಿದ್ರೆ ಎಲ್ಲ ಚಾನೆಲ್ವರೆಗೂ ಎಲ್ಲ ರೀತಿಯ ಏನು ಹೇಳಬೇಕು, ಅದಕ್ಕೆ ಏನೇನಾಗಿತ್ತು ಎಲ್ಲವನ್ನು ಸುಮಾರು ಸಲ ನಾನು ಆಲ್ರೆಡಿ ಹೇಳಿದ್ದೀನಿ. ನೀವು ಕೇಳ್ತಾ ಇದ್ದೀರಾ? ಹೇಳೇ ಇದ್ದೀನಿ. ಎಲ್ರಿಗೂ ಇನ್ವಿಟೇಷನ್ ಹೋಗಿದೆ. ಖುದ್ದಾಗಿ ನೀವು ಹಾಕಿದ್ದೀನಿ. ಅನಂತ್ ಅವರು PRO ಅವರೇ ಮುಖ್ಯವಾದ ಸಿನಿಮಾಗಳಿಗೆ ಪ್ರತಿ ವರ್ಷನೂ ಎಲ್ಲರಿಗೂ ಇನ್ವಿಟೇಷನ್ ತಲುಪುವಂಥ ಕೆಲಸಗಳನ್ನ PRO ಅನಂತು, ನಮ್ಮ ಈಗ ಮೆಂಬರ್ ಆಗಿದ್ದಾರೆ ಸುಧೀಂದ್ರ ವೆಂಕಟೇಶ್ ಹಾಗೂ ರಮೇಶ್ BT, ಇವರು ಮೂವರ ಕೈಲಿ ಕೂಡ ನಾವು ಇನ್ವಿಟೇಷನ್ ಕೊಟ್ಟಿದ್ವಿ. ವರ್ಷ ಹೇಗೆ ಫಿಲ್ಮ್ ಫೆಸ್ಟಿವಲ್ ಅಲ್ಲಿ ಯಾವ ರೀತಿಯಲ್ಲಿ ಯಾರ್ಯಾರಿಗೆ ಇನ್ವಿಟೇಷನ್ ಹಂಚಬೇಕು. ಸಿನಿಮಾ ಇಂಡಸ್ಟ್ರಿಯನ್ನ ರಾಜ್ಯ ಸರ್ಕಾರ ಟಾರ್ಗೆಟ್ ಮಾಡ್ತಾ ಇದೆ ಅನ್ನುವಂತಹ ಪ್ರಶ್ನೆ ಈಗ ಮೂಡ್ತಾ ಇದೆ. ಅದರಲ್ಲೂ ಸಾಧು ಕೋಕಿಲ ಮತ್ತು ಡಿಕೆ ಶಿವಕುಮಾರ್ ವಿರುದ್ಧ ಹಲವು ಕಲಾವಿದರೇ ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ. ಫಿಲ್ಮ್ ಫೆಸ್ಟಿವಲ್ಗೆ ನನಗೆ ಆಹ್ವಾನವನ್ನೇ ನೀಡಿಲ್ಲ. ಸಾಧು ಕೋಕಿಲ ವಿರುದ್ಧ ಟೆನ್ನಿಸ್ ಕೃಷ್ಣ ಈಗ ಈ ರೀತಿ ಕಿಡಿಕಾರಿದ್ದಾರೆ. ನನಗೆ ಇಲ್ಲಿವರೆಗೂ ಆಹ್ವಾನವೇ ಬಂದಿಲ್ಲ. ನಾನೇ ಪಾಸ್ ಕೇಳಿದ್ರು ನನಗೆ ಪಾಸ್ ಕೊಟ್ಟಿಲ್ಲ. ನೇರವಾಗಿ ಸಿಕ್ಕರೂ ಕೂಡ ಸಾಧು ನನ್ನನ್ನ ಮಾತಾಡಿಸಿಲ್ಲ. ಇದು ಟೆನ್ನಿಸ್ ಕೃಷ್ಣ ಅವರ ವಾಗ್ದಾಳಿ ಸಾಧು ಕೋಕಿಲ ವಿರುದ್ಧ. ವಿಧಾನಸೌಧದಲ್ಲಿ ಹಿರಿಯ ನಟ ಟೆನ್ನಿಸ್ ಕೃಷ್ಣ ಅವರು ಮಾತಾಡುವಾಗ ಈ ರೀತಿಯ ಆರೋಪವನ್ನ ಮಾಡಿದ್ದಾರೆ. ಸಾಧು ಕೋಕಿಲ ವಿರುದ್ಧ ಈ ರೀತಿ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಮೇಡಮ್, ನನಗೆ ಹಿಂದೇನೂ ಕೂಡ ಯಾರು ಕರೆದಿಲ್ಲ. ಈಗಲೂ ಕೂಡ ನನಗೆ ನೋಡಿ, ನಾನು ಪಾಸ್ ಕೇಳಿದ್ರೆ ಯಾರ್ದೋ ಹೆಸರು ಹೇಳ್ತಾರೆ. ನೀವು ಹೋಗಿ ಸಾಧು ಕೋಕಿಲ ಅವ್ರ ಹತ್ರನೇ ಕೇಳಿ ತಗೊಳ್ಳಿ ಅಂತಾರೆ. ನಾನು ಎಲ್ಲಿ ಹುಡುಕ್ಲಿ ಮೇಡಮ್? ಅವ್ರ ನಂಬರ್ ಇಲ್ಲ ನನ್ನ ಕಡೆ. ಇಲ್ಲ ಮೇಡಮ್, ಸಿಕ್ಕಿಲ್ಲ. ನಾನು ಫೋಟೋ ಕಳಿಸಿದ್ದೀನಿ, ಫೋನ್ ಕೂಡ ಮಾಡಿದ್ದೀನಿ. ನಾನೇ ಹೋಗಿ ಕಲೆಕ್ಟ್ ಮಾಡ್ಕೋಬೇಕಂತೆ. ಆಫೀಸ್ ಎಲ್ಲೋ ಇದೆ, ನನಗೆ ಗೊತ್ತಿಲ್ಲ ಮೇಡಮ್. ಯಾರು ಕಾಂಟ್ಯಾಕ್ಟ್ ಮಾಡಲಿ ನಾನು? ಯಾರೋ ಒಬ್ಬರು ಆಫೀಸಲ್ಲಿ ಕೂತಿದ್ದಾರೆ. ಅದು ಯಾರ ಹತ್ರ ಕೊಟ್ಟಿದ್ದೀನಿ ನನಗೆ ಗೊತ್ತಿಲ್ಲ, ಅವ್ರ ಹತ್ರ ಇದೆ, ಕಲೆಕ್ಟ್ ಮಾಡ್ಕೊಳ್ಳಿ ಅಂತ ಹೇಳಿ. ಅದು ನನ್ನ ರೆಕಾರ್ಡಿಂಗ್ ಇದೆ ನನ್ನ ಹತ್ರ. ಆಮೇಲೆ ಚಿತ್ರರಂಗದ ಒಂದು ಉಳಿವಿಗಾಗಿ ಏನು ಮಾಡಬೇಕು ಅದನ್ನು ಒಂದು ಪೂರ್ವದಲ್ಲಿ ಒಂದು ಮೀಟಿಂಗ್ ಕರಿಬೇಕಾಗಿತ್ತು. ಯಾರು? ನಿಗಮ ಮಂಡಳಿ ಅಧ್ಯಕ್ಷ ಯಾರು? ಸಾಧು ಕೋಕಿಲ ಕರಿಬೇಕಾಗಿತ್ತು ಅಲ್ವೇ? ಮೊದಲೇ ಕರಿಬೇಕು. ಇದು ಮೊದಲೇ ನಿರ್ಧಾರ ಆಗಿರೋಂಥದ್ದಲ್ವಾ? ಯಾರು ತಪ್ಪು ಸರ್? ಇದು ನಿಗಮ ಮಂಡಳಿ ಅಧ್ಯಕ್ಷರದು ಅಲ್ವೇ? ನನ್ನ ಜೊತೆಗೆ ಸರಿಯಾಗಿ ಮಾತಾಡಲ್ಲ. ಎದುರು ಸಿಕ್ಕಿದ್ರೆ ಎಲ್ಲ ಚಾನೆಲ್ವರೆಗೂ ಎಲ್ಲ ರೀತಿಯ ಏನು ಹೇಳಬೇಕು, ಅದಕ್ಕೆ ಏನೇನಾಗಿತ್ತು ಎಲ್ಲವನ್ನು ಸುಮಾರು ಸಲ ನಾನು ಆಲ್ರೆಡಿ ಹೇಳಿದ್ದೀನಿ. ನೀವು ಕೇಳ್ತಾ ಇದ್ದೀರಾ? ಹೇಳೇ ಇದ್ದೀನಿ. ಎಲ್ರಿಗೂ ಇನ್ವಿಟೇಷನ್ ಹೋಗಿದೆ. ಖುದ್ದಾಗಿ ನೀವು ಹಾಕಿದ್ದೀನಿ. ಅನಂತ್ ಅವರು PRO
ಅವರೇ ಮುಖ್ಯವಾದ ಸಿನಿಮಾಗಳಿಗೆ ಪ್ರತಿ ವರ್ಷನೂ ಎಲ್ಲರಿಗೂ ಇನ್ವಿಟೇಷನ್ ತಲುಪುವಂಥ ಕೆಲಸಗಳನ್ನ PRO ಅನಂತು, ನಮ್ಮ ಈಗ ಮೆಂಬರ್ ಆಗಿದ್ದಾರೆ ಸುಧೀಂದ್ರ ವೆಂಕಟೇಶ್ ಹಾಗೂ ರಮೇಶ್ BT, ಇವರು ಮೂವರ ಕೈಲಿ ಕೂಡ ನಾವು ಇನ್ವಿಟೇಷನ್ ಕೊಟ್ಟಿದ್ವಿ. ವರ್ಷ ಹೇಗೆ ಫಿಲ್ಮ್ ಫೆಸ್ಟಿವಲ್ ಅಲ್ಲಿ ಯಾವ ರೀತಿಯಲ್ಲಿ ಯಾರ್ಯಾರಿಗೆ ಇನ್ವಿಟೇಷನ್ ಹಂಚಬೇಕು. ಸಿನಿಮಾ ಇಂಡಸ್ಟ್ರಿಯನ್ನ ರಾಜ್ಯ ಸರ್ಕಾರ ಟಾರ್ಗೆಟ್ ಮಾಡ್ತಾ ಇದೆ ಅನ್ನುವಂತಹ ಪ್ರಶ್ನೆ ಈಗ ಮೂಡ್ತಾ ಇದೆ. ಅದರಲ್ಲೂ ಸಾಧು ಕೋಕಿಲ ಮತ್ತು DK ಶಿವಕುಮಾರ್ ವಿರುದ್ಧ ಹಲವು ಕಲಾವಿದರೇ ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ. ಫಿಲ್ಮ್ ಫೆಸ್ಟಿವಲ್ಗೆ ನನಗೆ ಆಹ್ವಾನವನ್ನೇ ನೀಡಿಲ್ಲ. ಸಾಧು ಕೋಕಿಲ ವಿರುದ್ಧ ಟೆನ್ನಿಸ್ ಕೃಷ್ಣ ಈಗ ಈ ರೀತಿ ಕಿಡಿಕಾರಿದ್ದಾರೆ. ನನಗೆ ಇಲ್ಲಿವರೆಗೂ ಆಹ್ವಾನವೇ ಬಂದಿಲ್ಲ. ನಾನೇ ಪಾಸ್ ಕೇಳಿದ್ರು ನನಗೆ ಪಾಸ್ ಕೊಟ್ಟಿಲ್ಲ. ನೇರವಾಗಿ ಸಿಕ್ಕರೂ ಕೂಡ ಸಾಧು ನನ್ನನ್ನ ಮಾತಾಡಿಸಿಲ್ಲ. ಇದು ಟೆನ್ನಿಸ್ ಕೃಷ್ಣ ಅವರ ವಾಗ್ದಾಳಿ ಸಾಧು ಕೋಕಿಲ ವಿರುದ್ಧ. ವಿಧಾನಸೌಧದಲ್ಲಿ ಹಿರಿಯ ನಟ ಟೆನ್ನಿಸ್ ಕೃಷ್ಣ ಅವರು ಮಾತಾಡುವಾಗ ಈ ರೀತಿಯ ಆರೋಪವನ್ನ ಮಾಡಿದ್ದಾರೆ. ಸಾಧು ಕೋಕಿಲ ವಿರುದ್ಧ ಈ ರೀತಿ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಮೇಡಮ್, ನನಗೆ ಹಿಂದೇನೂ ಕೂಡ ಯಾರೂ ಕರೆದಿಲ್ಲ. ಈಗಲೂ ಕೂಡ ನನಗೆ ನೋಡಿ, ನಾನು ಪಾಸ್ ಕೇಳಿದ್ರೆ ಯಾರ್ದೋ ಹೆಸರು ಹೇಳ್ತಾರೆ. ನೀವು ಹೋಗಿ ಸಾಧು ಕೋಕಿಲ ಅವ್ರ ಹತ್ರನೇ ಕೇಳಿ ತಗೊಳ್ಳಿ ಅಂತಾರೆ. ನಾನು ಎಲ್ಲಿ ಹುಡುಕ್ಲಿ ಮೇಡಮ್? ಅವ್ರ ನಂಬರ್ ಇಲ್ಲ ನನ್ನ ಕಡೆ. ಇಲ್ಲ ಮೇಡಮ್, ಸಿಕ್ಕಿಲ್ಲ. ನಾನು ಫೋಟೋ ಕಳಿಸಿದ್ದೀನಿ, ಫೋನ್ ಕೂಡ ಮಾಡಿದ್ದೀನಿ. ನಾನೇ ಹೋಗಿ ಕಲೆಕ್ಟ್ ಮಾಡ್ಕೋಬೇಕಂತೆ. ಆಫೀಸ್ ಎಲ್ಲೋ ಇದೆ, ನನಗೆ ಗೊತ್ತಿಲ್ಲ ಮೇಡಮ್. ಯಾರು ಕಾಂಟ್ಯಾಕ್ಟ್ ಮಾಡಲಿ ನಾನು? ಯಾರೋ ಒಬ್ಬರು ಆಫೀಸಲ್ಲಿ ಕೂತಿದ್ದಾರೆ. ಅದು ಯಾರ ಹತ್ರ ಕೊಟ್ಟಿದ್ದೀನಿ ನನಗೆ ಗೊತ್ತಿಲ್ಲ, ಅವ್ರ ಹತ್ರ ಇದೆ, ಕಲೆಕ್ಟ್ ಮಾಡ್ಕೊಳ್ಳಿ ಅಂತ ಹೇಳಿ. ನನ್ನ ರೆಕಾರ್ಡಿಂಗ್ ಇದೆ ನನ್ನ ಹತ್ರ. ಆಮೇಲೆ ಚಿತ್ರರಂಗದ ಒಂದು ಉಳಿವಿಗಾಗಿ ಏನು ಮಾಡಬೇಕು ಅದನ್ನ ಒಂದು ಪೂರ್ವದಲ್ಲಿ ಒಂದು ಮೀಟಿಂಗ್ ಕರಿಬೇಕಾಗಿತ್ತು. ಯಾರು? ನಿಗಮ ಮಂಡಳಿ ಅಧ್ಯಕ್ಷ ಯಾರು? ಸಾಧು ಕೋಕಿಲ ಕರಿಬೇಕಾಗಿತ್ತು ಅಲ್ವೇ? ಮೊದಲೇ ಕರಿಬೇಕು. ಇದು ಮೊದಲೇ ನಿರ್ಧಾರ ಆಗಿರೋಂಥದ್ದಲ್ವಾ? ಯಾರು ತಪ್ಪು ಸರ್? ಇದು ನಿಗಮ ಮಂಡಳಿ ಅಧ್ಯಕ್ಷರದು ಅಲ್ವೇ? ನನ್ನ ಜೊತೆಗೆ ಸರಿಯಾಗಿ ಮಾತಾಡಲ್ಲ, ಎದುರು ಸಿಕ್ಕಿದ್ರೆ. ಎಲ್ಲ ಚಾನೆಲ್ವರೆಗೂ ಎಲ್ಲ ರೀತಿಯ ಏನು ಹೇಳಬೇಕು, ಅದಕ್ಕೆ ಏನೇನಾಗಿತ್ತು ಎಲ್ಲವನ್ನು ಸುಮಾರು ಸಲ ನಾನು ಆಲ್ರೆಡಿ ಹೇಳಿದ್ದೀನಿ. ನೀವು ಕೇಳ್ತಾ ಇದ್ದೀರಾ? ಹೇಳೇ ಇದ್ದೀನಿ. ಎಲ್ರಿಗೂ ಇನ್ವಿಟೇಷನ್ ಹೋಗಿದೆ. ಖುದ್ದಾಗಿ ನೀವು ಹಾಕಿದ್ದೀನಿ. ಅನಂತವರು PRO ಅವರೇ ಮುಖ್ಯವಾದ ಸಿನಿಮಾಗಳಿಗೆ ಪ್ರತಿ ವರ್ಷನೂ ಎಲ್ಲರಿಗೂ ಇನ್ವಿಟೇಷನ್ ತಲುಪುವಂಥ ಕೆಲಸಗಳನ್ನ PRO ಅನಂತು, ನಮ್ಮ ಈಗ ಮೆಂಬರ್ ಆಗಿದ್ದಾರೆ ಸುಧೀಂದ್ರ ವೆಂಕಟೇಶ್ ಹಾಗೂ ರಮೇಶ್ BT, ಇವರು ಮೂವರ ಕೈಲಿ ಕೂಡ ನಾವು ಇನ್ವಿಟೇಷನ್ ಕೊಟ್ಟಿದ್ವಿ. ವರ್ಷ ಹೇಗೆ ಫಿಲ್ಮ್ ಫೆಸ್ಟಿವಲ್ ಅಲ್ಲಿ ಯಾವ ರೀತಿಯಲ್ಲಿ ಯಾರ್ಯಾರಿಗೆ ಇನ್ವಿಟೇಷನ್ ಹಂಚಬೇಕು. ಸಿನಿಮಾ ಇಂಡಸ್ಟ್ರಿಯನ್ನ ರಾಜ್ಯ ಸರ್ಕಾರ ಟಾರ್ಗೆಟ್ ಮಾಡ್ತಾ ಇದೆ ಅನ್ನುವಂತಹ ಪ್ರಶ್ನೆ ಈಗ ಮೂಡ್ತಾ ಇದೆ. ಅದರಲ್ಲೂ ಸಾಧು ಕೋಕಿಲ ಮತ್ತು DK ಶಿವಕುಮಾರ್ ವಿರುದ್ಧ ಹಲವು ಕಲಾವಿದರೇ ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ. ಫಿಲ್ಮ್ ಫೆಸ್ಟಿವಲ್ಗೆ ನನಗೆ ಆಹ್ವಾನವನ್ನೇ ನೀಡಿಲ್ಲ. ಸಾಧು ಕೋಕಿಲ ವಿರುದ್ಧ ಟೆನ್ನಿಸ್ ಕೃಷ್ಣ ಈಗ ಈ ರೀತಿ ಕಿಡಿಕಾರಿದ್ದಾರೆ. ನನಗೆ ಇಲ್ಲಿವರೆಗೂ ಆಹ್ವಾನವೇ ಬಂದಿಲ್ಲ. ನಾನೇ ಪಾಸ್ ಕೇಳಿದ್ರು ನನಗೆ ಪಾಸ್ ಕೊಟ್ಟಿಲ್ಲ. ನೇರವಾಗಿ ಸಿಕ್ಕರೂ ಕೂಡ ಸಾಧು ನನ್ನನ್ನ ಮಾತಾಡಿಸಿಲ್ಲ. ಇದು ಟೆನ್ನಿಸ್ ಕೃಷ್ಣ ಅವರ ವಾಗ್ದಾಳಿ ಸಾಧು ಕೋಕಿಲ ವಿರುದ್ಧ. ವಿಧಾನಸೌಧದಲ್ಲಿ ಹಿರಿಯ ನಟ ಟೆನ್ನಿಸ್ ಕೃಷ್ಣ ಅವರು ಮಾತಾಡುವಾಗ ಈ ರೀತಿಯ ಆರೋಪವನ್ನ ಮಾಡಿದ್ದಾರೆ. ಸಾಧು ಕೋಕಿಲ ವಿರುದ್ಧ ಈ ರೀತಿ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಮೇಡಮ್, ನನಗೆ ಹಿಂದೇನೂ ಕೂಡ ಯಾರೂ ಕರೆದಿಲ್ಲ. ಈಗಲೂ ಕೂಡ ನನಗೆ ನೋಡಿ, ನಾನು ಪಾಸ್ ಕೇಳಿದ್ರೆ ಯಾರ್ದೋ ಹೆಸರು ಹೇಳ್ತಾರೆ. ನೀವು ಹೋಗಿ ಸಾಧು ಕೋಕಿಲ ಅವ್ರ ಹತ್ರನೇ ಕೇಳಿ ತಗೊಳ್ಳಿ ಅಂತಾರೆ. ನಾನು ಎಲ್ಲಿ ಹುಡುಕ್ಲಿ ಮೇಡಮ್? ಅವ್ರ ನಂಬರ್ ಇಲ್ಲ ನನ್ನ ಕಡೆ. ಇಲ್ಲ ಮೇಡಮ್, ಸಿಕ್ಕಿಲ್ಲ. ನಾನು ಫೋಟೋ ಕಳಿಸಿದ್ದೀನಿ, ಫೋನ್ ಕೂಡ ಮಾಡಿದ್ದೀನಿ. ನಾನೇ ಹೋಗಿ ಕಲೆಕ್ಟ್ ಮಾಡ್ಕೋಬೇಕಂತೆ. ಆಫೀಸ್ ಎಲ್ಲೋ ಇದೆ, ನನಗೆ ಗೊತ್ತಿಲ್ಲ ಮೇಡಮ್. ಯಾರು ಕಾಂಟ್ಯಾಕ್ಟ್ ಮಾಡಲಿ ನಾನು? ಯಾರೋ ಒಬ್ಬರು ಆಫೀಸಲ್ಲಿ ಕೂತಿದ್ದಾರೆ. ಅದು ಯಾರ ಹತ್ರ ಕೊಟ್ಟಿದ್ದೀನಿ ನನಗೆ ಗೊತ್ತಿಲ್ಲ, ಅವ್ರ ಹತ್ರ ಇದೆ, ಕಲೆಕ್ಟ್ ಮಾಡ್ಕೊಳ್ಳಿ ಅಂತ ಹೇಳಿ. ನನ್ನ ರೆಕಾರ್ಡಿಂಗ್ ಇದೆ ನನ್ನ ಹತ್ರ. ಆಮೇಲೆ ಚಿತ್ರರಂಗದ ಒಂದು ಉಳಿವಿಗಾಗಿ ಏನು ಮಾಡಬೇಕು ಅದನ್ನ ಒಂದು ಪೂರ್ವದಲ್ಲಿ ಒಂದು ಮೀಟಿಂಗ್ ಕರಿಬೇಕಾಗಿತ್ತು. ಯಾರು? ನಿಗಮ ಮಂಡಳಿ ಅಧ್ಯಕ್ಷ ಯಾರು? ಸಾಧು ಕೋಕಿಲ ಕರಿಬೇಕಾಗಿತ್ತು ಅಲ್ವೇ? ಮೊದಲೇ ಕರಿಬೇಕು. ಇದು ಮೊದಲೇ ನಿರ್ಧಾರ ಆಗಿರೋಂಥದ್ದಲ್ವಾ? ಯಾರು ತಪ್ಪು ಸರ್? ಇದು ನಿಗಮ ಮಂಡಳಿ ಅಧ್ಯಕ್ಷರದು ಅಲ್ವೇ?
ನನ್ನ ಜೊತೆಗೆ ಸರಿಯಾಗಿ ಮಾತಾಡಲ್ಲ ಎದುರಿಗೆ ಸಿಕ್ಕಿದ್ರೆ. ಎಲ್ಲ ಚಾನೆಲ್ ಅವ್ರಿಗೂ ಎಲ್ಲ ರೀತಿಯ ಏನು ಹೇಳ್ಬೇಕು ಅದಕ್ಕೆ ಏನೇನಾಗಿತ್ತು ಎಲ್ಲವನ್ನು ಸುಮಾರು ಸಲ ನಾನು ಆಲ್ರೆಡಿ ಹೇಳಿದ್ದೀನಿ. ನೀವು ಕೇಳದೆ ಕೇಳ್ತಾ ಇದ್ದೀರಾ, ಹೇಳೇ ಇದ್ದೀನಿ. ಎಲ್ರಿಗೂ ಇನ್ವಿಟೇಷನ್ ಹೋಗಿದೆ. ಖುದ್ದಾಗಿ ನೀವು ಹಾಕಿದ್ದೀನಿ. ಅನಂತವರು PRO ಅವರೇ ಮುಖ್ಯವಾದ ಸಿನಿಮಾಗಳಿಗೆ ಪ್ರತಿ ವರ್ಷನೂ ಎಲ್ಲರಿಗೂ ಇನ್ವಿಟೇಷನ್ ತಲುಪುವಂಥ ಕೆಲಸಗಳನ್ನ PRO ಅನಂತು, ನಮ್ಮ ಈಗ ಮೆಂಬರ್ ಆಗಿದ್ದಾರೆ ಸುಧೀಂದ್ರ ವೆಂಕಟೇಶ್ ಹಾಗೂ ರಮೇಶ್ BT, ಇವರು ಮೂವರ ಕೈಲಿ ಕೂಡ ನಾವು ಇನ್ವಿಟೇಷನ್ ಕೊಟ್ಟಿದ್ವಿ. ವರ್ಷ ಹೇಗೆ ಫಿಲ್ಮ್ ಫೆಸ್ಟಿವಲ್ ಅಲ್ಲಿ ಯಾವ ರೀತಿಯಲ್ಲಿ ಯಾರ್ಯಾರಿಗೆ ಇನ್ವಿಟೇಷನ್ ಹಂಚಬೇಕು